ನಮಸ್ಕಾರ ಸ್ನೇಹಿತರೆ, ಇವತ್ತು ಶ್ರೀಮನ್ನಾರಾಯಣನ ಬಗ್ಗೆ ಚಿಕ್ಕ ಕಥೆಯನ್ನು ತಿಳಿದುಕೊಳ್ಳೋಣ. ಈ ಕತೆ ಕೇಳಿದರೆ ಕೋಟಿ ಜನ್ಮಗಳ ಮಹಾಪುಣ್ಯ ಪ್ರಾಪ್ತಿಯಾಗುತ್ತೆ, ಹಾಗೆ ಮೋಕ್ಷ ಕೂಡ ಸಿಗುತ್ತೆ. ಒಂದು ಸಾರಿ ನಾರದ ಮಹರ್ಷಿಗಳಿಗೆ ಒಂದು ಅನುಮಾನ ಬರುತ್ತೆ. ಅದೇನೆಂದರೆ, ನಾನು ಪ್ರತಿದಿನ ನಾರಾಯಣ ನಾರಾಯಣ ಅಂತ ಜಪ ಮಾಡ್ತಿರ್ತೀನಿ, ಆದರೆ ಈ ನಾರಾಯಣ ಹೆಸರಿನ ಹಿಂದೆ ಇರುವಂತಹ ಶ್ರೇಷ್ಠತೆ ಏನು ಎಂಬುದು ಇದುವರೆಗೂ ನಾನು ತಿಳಿದುಕೊಂಡಿಲ್ಲ. ಹಾಗಾಗಿ ಈ ಕೂಡಲೇ ಇದನ್ನು ಬಗೆಹರಿಸಿಕೊಳ್ಳಬೇಕು ಅಂತ ಅನ್ಕೋತಾರೆ. ನಾರದರಿಗೆ ಏನೇ ಅನುಮಾನ ಬಂದರೂ ಕೂಡ ಅದನ್ನು ಶ್ರೀ ಮಹಾವಿಷ್ಣು ಹತ್ರ ಕೇಳಿ ಬಗೆಹರಿಸಿಕೊಳ್ಳುತ್ತಾರೆ. ಅವರ ಅಭ್ಯಾಸ. ಹಾಗಾಗಿ ಈ ಸಲ ಕೂಡ ಅವರು ವೈಕುಂಠಕ್ಕೆ ಹೋಗಿ ಮಹಾವಿಷ್ಣುವನ್ನು ಭೇಟಿಯಾಗಿ, ಪ್ರಭುಗಳೇ, ನಿಮಗೆ ತಿಳಿದೇ ಇರೋದು ಏನಿದೆ? ನಾನು ಯಾವಾಗಲೂ ಕೂಡ ನಿಮ್ಮ ನಾಮಸ್ಮರಣೆ ಜಪ ಮಾಡ್ತೀನಿ, ನಾರಾಯಣ ನಾರಾಯಣ ಅಂತ ಹೇಳ್ತಾ ಇರ್ತೀನಿ, ಆದರೆ ನಾರಾಯಣ ಹೆಸರಿನ ಹಿಂದೆ ಇರುವಂತಹ ಮಹಿಮೆ ಅಥವಾ ಶಕ್ತಿ ಏನು ಅಂತ ನನಗೆ ವಿವರಿಸಿ ಅಂತ ಕೇಳ್ಕೊತಾರೆ. ಆಗ ಮಹಾವಿಷ್ಣು ಭೂಲೋಕದಲ್ಲಿ ಒಂದು ಪಕ್ಷಿನ ತೋರಿಸಿ, ನಾರದ, ನೀನು ಭೂಲೋಕಕ್ಕೆ ಹೋಗಿ ಆ ಪಕ್ಷಿ ಹತ್ತಿರ ಈ ಪ್ರಶ್ನೆನ ಕೇಳು, ಅದು ನಿನಗೆ ವಿವರಣೆ ಕೊಡುತ್ತೆ ಅಂತ ಹೇಳುತ್ತಾರೆ. ನಾರದ ಮಹರ್ಷಿಗಳು ಮನಸ್ಸಿನಲ್ಲಿ, ಅಯ್ಯೋ, ನಾನು ಇಷ್ಟೊಂದು ದೊಡ್ಡ ಪ್ರಶ್ನೆ ಕೇಳಿದ್ರೆ ಪ್ರಭುಗಳು ಒಂದು ಚಿಕ್ಕ ಪಕ್ಷಿಯನ್ನು ತೋರಿಸಿ ಅದು ನಿನಗೆ ಉತ್ತರ ಕೊಡುತ್ತೆ ಅಂತ ಹೇಳಿ ಕಳಿಸಿರ್ತಾರಲ್ಲ, ಅಂದರೆ ಚಿಕ್ಕ ಪಕ್ಷಿಗೆ ಗೊತ್ತಿರುವಂತಹ ವಿಷಯ ನನಗೆ ಗೊತ್ತಿಲ್ವಾ? ಆದರೂ ಇದೆಲ್ಲ ಕೂಡ ಪ್ರಭುಗಳ ಲೀಲೆ ಇರ್ಬೋದು ಅಂದ್ಕೊಂಡು ಭೂಲೋಕಕ್ಕೆ ಬಂದು ಆ ಪಕ್ಷಿನ ನಾರದ ಮುನಿಗಳು ಕೇಳುತ್ತಾರೆ. ಏ ಪಕ್ಷಿ, ನನಗೆ ಒಂದು ದೊಡ್ಡ ಪ್ರಶ್ನೆ ಇದೆ. ಆ ಪ್ರಶ್ನೆನ ನಾನು ಪ್ರಭುಗಳ ಹತ್ತಿರ ಕೇಳಿದ್ರೆ ಅವರು ನಿನ್ನನ್ನು ತೋರಿಸಿ ನೀನು ಉತ್ತರ ಕೊಡ್ತೀಯಾ ಅಂತ ಹೇಳಿದ್ರು. ಓಂ ನಮೋ ನಾರಾಯಣಾಯ, ಈ ಮಂತ್ರದ ಅರ್ಥ ಅಥವಾ ಮಹಿಮೆ ನಿನಗೆ ಗೊತ್ತಿದ್ರೆ ಹೇಳು ಅಂತ ಕೇಳ್ತಾರೆ. ನಾರಾಯಣ ಅನ್ನೋ ಹೆಸರು ಕೇಳಿದ ತಕ್ಷಣ ಆ ಪಕ್ಷಿ ಅಲ್ಲಿಂದಲೇ ಪ್ರಾಣ ಬಿಡ್ತು. ನಾರದ ಮುನಿಗಳಿಗೆ ಏನೂ ಅರ್ಥವಾಗಲ್ಲ. ಒಂದು ಕಡೆ ತುಂಬ ಬೇಜಾರಾಗುತ್ತೆ, ನನ್ನಿಂದ ಒಂದು ಪಕ್ಷಿ ಸಾಯ್ತಲ್ಲ ಎಂದು. ಪ್ರಭುಗಳ ಹತ್ತಿರ ಪ್ರಭುಗಳೇ, ನಾನು ನಿಮ್ಮ ಹೆಸರು ಹೇಳಿದ ತಕ್ಷಣ ಆ ಪಕ್ಷಿ ಅಲ್ಲಿಂದಲೇ ಮೃತಪಡ್ತು, ನನಗೆ ಏನೂ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ. ಮಹಾವಿಷ್ಣು ಅದಕ್ಕೆ ಯಾವುದೇ ಉತ್ತರ ಕೊಡಲ್ಲ. ಈ ಸಲ ಒಂದು ಜಿಂಕೆ ಮರಿನ ತೋರಿಸಿ, ನಾರದ, ನೀನು ಆ ಜಿಂಕೆ ಮರಿ ಹತ್ರ ಹೋಗಿ ನಿನ್ನ ಪ್ರಶ್ನೆನ ಕೇಳು, ಅದು ನಿನಗೆ ಉತ್ತರ ಕೊಡುತ್ತೆ ಅಂತ ಹೇಳ್ತಾರೆ. ನಾರದ ಮುನಿಗಳು ಅದೇ ರೀತಿ ಭೂಲೋಕಕ್ಕೆ ಬಂದು ಅನುಮಾನದಿಂದಲೇ ಜಿಂಕೆನ ಇದೇ ಪ್ರಶ್ನೆ ಕೇಳ್ತಾರೆ. ಆದರೆ ಅವರ ಅನುಮಾನನೇ ನಿಜ ಆಗುತ್ತೆ. ಆ ಜಿಂಕೆ ಕೂಡ ನಾರಾಯಣ ಅಂತ ಹೆಸರು ಕೇಳಿದ ತಕ್ಷಣ ಪ್ರಾಣ ಬಿಡುತ್ತೆ. ಈ ಸಲ ನಾರದ ಮುನಿಗೆ ತುಂಬ ಭಯ ಆಗುತ್ತೆ. ಇದೇನಿದು, 2 ಪ್ರಾಣಿಗಳನ್ನು ಸಾಯಿಸಿದಂತಹ ಪಾಪ ನನ್ನ ತಲೆಗೆ ಅಂಟಿಕೊಳ್ಳುತ್ತಲ್ಲ, ಯಾಕೆ ಪ್ರಭುಗಳೇ ನನ್ನ ಜೀವನದಲ್ಲಿ ಆಟಾಡ್ತಾ ಇದ್ದೀರಾ ಅಂದ್ಕೊಂಡು ಅಲ್ಲಿಂದ ವೈಕುಂಠಕ್ಕೆ ಬಂದು, ಪ್ರಭುಗಳೇ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ಆಗಲೂ ಕೂಡ ಮಹಾವಿಷ್ಣು ಏನೂ ಮಾತಾಡಲಿಲ್ಲ. ಈ ಸಲ ಒಂದು ಕರುವನ್ನು ತೋರಿಸಿ, ನಾರದ, ನೀನು ಆ ಕರುವು ಹತ್ರ ಹೋಗಿ ನಿನ್ನ ಪ್ರಶ್ನೆನ ಕೇಳು, ಖಂಡಿತ ನಿನಗೆ ಉತ್ತರ ಸಿಗುತ್ತೆ ಅಂತ ಹೇಳಿದ್ರು. ನಾರದ ಮಹರ್ಷಿ ಮನಸ್ಸಲ್ಲಿ, ಅಲ್ಲ ಪ್ರಭುಗಳು ನನ್ನ ಕೈಯಲ್ಲಿ ಸಾಲು ಸಾಲಾಗಿ ಪಾಪಗಳನ್ನು ಮಾಡಿಸಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದಾರೆ ಅಂತ ಅಂದ್ಕೊಂಡು ಕರು ಹತ್ರ ಬಂದು ಇದೇ ಪ್ರಶ್ನೆನ ಕೇಳಿದ್ರು. ಆ ಕರು ಕೂಡ ಪಕ್ಷಿ ಹಾಗೂ ಜಿಂಕೆ ಅಂತೆ ನಾರಾಯಣ ಅನ್ನೋ ಪ್ರಶ್ನೆ ಕೇಳಿದ ತಕ್ಷಣ ಪ್ರಾಣ ಬಿಡ್ತು. ಈ ಸಲ ನಾರದ ಮಹರ್ಷಿಗೆ ಭಯ ಆಯಿತು. ಆ ಪಕ್ಷಿ ಹಾಗೂ ಜಿಂಕೆ ಸಾಯಿಸಿದೆ ಮಹಾಪಾಪ ಅಂದ್ಕೊಂಡಿದ್ರೆ ಈಗ ನೋಡಿದ್ರೆ ಗೋ ಹತ್ಯೆ ಪಾಪ ಕೂಡ ನನಗೆ ಸುತ್ತಿಕೊಂಡಿದೆ. ಅಲ್ಲ, ಅನುಮಾನ ಬಂದಿದ್ದೆ ನನ್ನ ತಪ್ಪ, ಏನಿದು ಗ್ರಹಚಾರ? ಈ ಗೋ ಹತ್ಯೆ ಪಾಪ ಹೋಗಬೇಕಂದ್ರೆ ನಾನು ಏನು ಮಾಡಬೇಕು? ಎಷ್ಟು ವರ್ಷಗಳ ಕಾಲ ತಪಸ್ಸು ಮಾಡಿದರೂ ಈ ಪಾಪ ಹೋಗುತ್ತೆ ಅಂದ್ಕೊಂಡು ನನ್ನ ತಲೆಯಲ್ಲಿ ಇನ್ನು ಯಾವ ಪ್ರಶ್ನೆನೂ ಇಲ್ಲ, ನನಗೆ ಯಾವ ಉತ್ತರನೂ ಬೇಕಿಲ್ಲ. ನಾನು ವೈಕುಂಠಕ್ಕೆ ಹೋದರೆ ಮತ್ತೆ ನನ್ನನ್ನು ಇನ್ನೆಲ್ಲಿ ಕಳಿಸ್ಬಿಡ್ತಾರೋ ಅಂದ್ಕೊಂಡು ಅಲ್ಲೇ ಕೂತ್ಕೊಂಡು ಅವರು ಮಾಡಿರೋ ತಪ್ಪುಗಳಿಗೆ ಪಶ್ಚಾತ್ತಾಪ ಪಡ್ಕೊಳ್ತಾ ಇರ್ತಾರೆ. ನಾರಾಯಣ ನಾರಾಯಣ ಅಂತ ಕೂತಿದ್ರು. ನಾರದ ಮುನಿಗಳು
ನಾರದ ಮುನಿಗಳು ಆದರೂ ಕೂಡ ಮಹಾವಿಷ್ಣು ಬಿಡಬೇಕಲ್ವಾ? ನಾರದ ಮಹರ್ಷಿಯನ್ನು ವೈಕುಂಠಕ್ಕೆ ಕರೆಸಿಕೊಂಡ್ರು. ನಾರದ ಮನಸ್ಸಿನಲ್ಲಿ ಯಾವುದೇ ಕಾರಣಕ್ಕೂ ಪ್ರಭುಗಳು ಮಾತಾಡೋಕ್ಕೆ ಅವಕಾಶ ಕೊಡಬಾರದು. ಅವರಿಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ಮತ್ತೆ ಇನ್ನಷ್ಟು ಪಾಪಗಳನ್ನು ನನ್ನ ತಲೆ ಮೇಲೆ ಎಳಿತಾರೆ ಅಂದ್ಕೊಂಡು, ಪ್ರಭುಗಳೇ ನಿಮಗಿದು ನ್ಯಾಯನಾ? ನಾನು ನಿಮ್ಮ ಮಹಾಭಕ್ತ ಆಗಿರುವಾಗ ನನ್ನ ಕೈಯಿಂದ ಇಷ್ಟೊಂದು ಪಾಪಗಳನ್ನು ಮಾಡಿಸಿದ್ದೀರಲ್ಲ. ಆ ಪಕ್ಷಿ ಹಾಗೂ ಜಿಂಕೆನ ಕೊಂದಿದ್ದೇ ಮಹಾಪಾಪ ಅನ್ಕೊತಾ ಇದ್ದರೆ ಈಗ ಗೋಹತ್ಯೆ ಪಾಪ ಕೂಡ ನನ್ನ ತಲೆಗೆ ಕಟ್ಬಿಟ್ರಲ್ಲ ಅಂತ ಕೇಳಿದ್ರು. ಆಗ ಮಹಾವಿಷ್ಣು ನಗುತ್ತಾ, ನಾರದ ಚಿಂತೆ ಮಾಡಬೇಡ, ನಿನ್ನ ಪ್ರಭುಗಳ ಮೇಲೆ ನಿನಗೆ ಅಷ್ಟೇನ ನಂಬಿಕೆ ಇರೋದು? ನಿನ್ನ ಪ್ರಶ್ನೆಗೆ ಉತ್ತರ ಈ ಸಲ ಖಂಡಿತ ಸಿಕ್ಕೇ ಸಿಗುತ್ತೆ ಅಂತ ಆಗ ತಾನೇ ಹುಟ್ಟಿರುವಂತಹ ಹಸುಗೂಸನ್ನು ತೋರಿಸಿ, ನಾರದ ಆ ಮಗು ಹತ್ರ ನಿನ್ನ ಪ್ರಶ್ನೆನ ಕೇಳು, ಖಂಡಿತ ನಿನಗೆ ಉತ್ತರ ಸಿಗುತ್ತೆ ಅಂದರು ಮಹಾವಿಷ್ಣು. ಅದಕ್ಕೆ ನಾರದ ಒಪ್ಕೊಳ್ಳಿಲ್ಲ. ನನ್ನಿಂದ ಆಗಲ್ಲ ಪ್ರಭು, ನಾನು ಈಗಾಗಲೇ 3 ದೊಡ್ಡ ದೊಡ್ಡ ಪಾಪಗಳನ್ನು ನನ್ನ ತಲೆ ಮೇಲೆ ಎತ್ಕೊಂಡಿದ್ದೀನಿ. ಈ ಪಾಪಗಳನ್ನು ಹೋಗಲಾಡಿಸೋಕೆ ಎಷ್ಟೋ ಸಾವಿರಾರು ಜನ್ಮಗಳ ಕಾಲ ನಾನು ತಪಸ್ಸು ಮಾಡಬೇಕಾಗುತ್ತೋ, ಆದರೂ ಕೂಡ ಈ ಪಾಪಗಳು ಹೋಗುತ್ತೆ ಅಂತ ನನಗೆ ನಂಬಿಕೆ ಇಲ್ಲ. ಈಗ ನೋಡಿದ್ರೆ ಮಗುನ ಬೇರೆ ತೋರಿಸ್ತಿದ್ದೀರಿ, ಖಂಡಿತ ಆಗಲ್ಲ ಅಂದರು ನಾರದ. ಆದರೂ ಕೂಡ ಮಹಾವಿಷ್ಣು ಬಿಡ್ತಾರಾ? ಯಾವುದೇ ರೀತಿಯಲ್ಲಿ ನಾರದ ಮುನಿಗಳನ್ನು ಒಪ್ಪಿಸಿದ್ರು. ನಾರದ ಮಹರ್ಷಿ ಖಂಡಿತ ಈಗ ನರಹತ್ಯೆ ಪಾತ ಕೂಡ ನನ್ನ ತಲೆಗೆ ಬರುತ್ತೆ ಅಂದ್ಕೊಂಡು ಭಯದಿಂದನೇ ಆ ಮಗು ಹತ್ರ ಹೋಗಿ ಅವರ ಪ್ರಶ್ನೆನ ಕೇಳಿದ್ರು. ನಾರದ ಮುನಿ ಪ್ರಶ್ನೆ ಕೇಳಿದ ತಕ್ಷಣ ಅಲ್ಲಿಂದ ಓಡೋಕೆ ಮುಂದಾದರು. ಆದರೆ ಮಹರ್ಷಿ ಅನ್ನೋ ಒಂದು ಸ್ವರ ಕೇಳಿಸಿತು. ಆಶ್ಚರ್ಯದಿಂದ ನಾರದ ಮುನಿಗಳು ಹಿಂದೆ ತಿರುಗಿ ನೋಡಿ ಆ ಮಗು ಇನ್ನೂ ಬದುಕಿದೆ ಅಂತ ತುಂಬ ಸಂತೋಷಪಟ್ಟು ಮಗು ಹತ್ರ ಓಡಿ ಬಂದರು. ಆಗ ಆ ಮಗು, ಮಹರ್ಷಿಗಳೇ, ಒಂದು ಪ್ರಶ್ನೆ ಕೇಳಿ ಉತ್ತರ ತಿಳಿದುಕೊಳ್ಳದೆ ಯಾಕೆ ಈ ರೀತಿ ಓಡಿ ಹೋಗ್ತಿದ್ದೀರಿ? ನಿಮ್ಮ ಪ್ರಶ್ನೆಗೆ ಉತ್ತರ ಬೇಡವಾ? ಹೇಳ್ತೀನಿ ಕೇಳಿ. ನೀವು ನಾರಾಯಣ ಅಂತ ಹೇಳಿದ ತಕ್ಷಣ ಪಕ್ಷಿ ರೂಪದಲ್ಲಿದ್ದ ನಾನು ಅದಕ್ಕಿಂತ ಉತ್ತಮವಾದ ಜಿಂಕೆ ರೂಪ ಪಡ್ಕೊಂಡೆ. ಆಗ ನೀವು ಮತ್ತೆ ನಾರಾಯಣ ಅಂತ ಹೇಳಿದ್ರಿ. ನಾನು ಜಿಂಕೆ ರೂಪ ತೊರೆದು ಅತಿ ಉತ್ತಮವಾದ ಪವಿತ್ರವಾದ ಹಸು ರೂಪ ಪಡ್ಕೊಂಡೆ. ಆಗ ನೀವು ಮತ್ತೆ ನಾರಾಯಣ ಅಂತ ಹೇಳಿದ್ರಿ. ಆಗ ನಾನು ಹಸು ರೂಪ ತೊರೆದು ಎಲ್ಲ ಜನ್ಮಗಳಲ್ಲೂ ಉತ್ತಮ ಜನ್ಮಗಳಾದ ಮಾನವನ ಜನ್ಮ ಪಡ್ಕೊಂಡೆ. ಈಗ ನೀವು ಮತ್ತೆ ಬಂದು ನಾರಾಯಣ ಅಂತ ಹೇಳಿದ್ರಿ. ಈಗ ನಾನು ಪೂರ್ವ ಜನ್ಮದ ನೆನಪುಗಳನ್ನು ಪಡ್ಕೊಂಡೆ ಅಂತ ಹೇಳ್ತು ಆ ಮಗು. ಆ ಮಾತನ್ನು ಕೇಳಿ ನಾರದ ಮಹರ್ಷಿಗಳು ತುಂಬ ಸಂತೋಷಪಟ್ಟರು. ಆ ಮಗುಗೆ ಕೈ ಜೋಡಿಸಿ ನಮಸ್ಕಾರ ಮಾಡಿ, ನೀನು ವಯಸ್ಸಿನಲ್ಲಿ ತುಂಬ ಚಿಕ್ಕವನಾಗಿದ್ದರೂ ಕೂಡ ನನ್ನ ಸಂದೇಹವನ್ನು ಬಗೆಹರಿಸಿದ್ದಕ್ಕೆ ನಿನಗೆ ನಾನು ಗುರುಗಳ ಸ್ಥಾನ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ವೈಕುಂಠಕ್ಕೆ ಹೋಗಿ ಮಹಾವಿಷ್ಣು ಕಾಲಿನ ಮೇಲೆ ಬಿದ್ದು, ಪ್ರಭುಗಳೇ, ಒಂದು ಸಾರಿ ನಿಮ್ಮ ಹೆಸರು ಜಪ ಮಾಡಿದ ತಕ್ಷಣವೇ ಅವರಿಗೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಅವರಿಗೆ ಇನ್ನೊಂದು ಜನ್ಮ ಇಲ್ಲ ಅಂತ ಹೇಳ್ತಾರೆ. ಆಗಿರುವಾಗ ನನ್ನ ಕೈಯಲ್ಲಿ ಇಷ್ಟೊಂದು ಸಲ ದಿನಕ್ಕೆ ನಾರಾಯಣ ನಾರಾಯಣ ಅಂತ ಹೇಳಿಸ್ತಾ ಇದ್ದೀರಾ. ನಾರಾಯಣ ನಾರಾಯಣ ಅಂತ ಹೇಳೋ ಅದೃಷ್ಟ ನನಗೆ ಕೊಟ್ಟಿದ್ದೀರಾ. ನಾನು ಯಾವ ರೀತಿ ತಾನೇ ನಿಮ್ಮ ಋಣ ತೀರಿಸೋಕೆ ಸಾಧ್ಯ ಅಂದರು ನಾರದ ಮುನಿಗಳು. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಸಲ ನಾರಾಯಣ ಅಂದ ತಕ್ಷಣ ನಮ್ಮ ಕಷ್ಟಗಳು, ನಮ್ಮ ಪಾಪಗಳು ಎಲ್ಲ ಕಳೆದು ಕೋಟಿ ಜನ್ಮಗಳ ಮಹಾಪುಣ್ಯ ಬರುತ್ತದೆ. ಆಗಿರುವಾಗ ಪ್ರತಿದಿನ ನಾವು ನಾರಾಯಣ ನಾರಾಯಣ ಅಂದರೆ ಇನ್ನೆಷ್ಟು ಪುಣ್ಯ ಬರೋದು ಅಂತ ನೀವೇ ಆಲೋಚಿಸಿ, ಭಕ್ತಿಯಿಂದ ಹೇಳಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಇದರಿಂದ ಹೊಸ ವಿಡಿಯೋ ಹಾಕಿರೋ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ನೀವು ನನ್ನ ವಿಡಿಯೋ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಮತ್ತೆ ಸಿಗ್ತೀನಿ. ಬಾಯ್.